ರಾಜ್ಯದ ಜನರಿಗೆ ಮುಜರಾ ಇಲಾಖೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದು ಹೊಸ ವರ್ಷಕ್ಕೆ 3 ಟೂರ್ ಪ್ಯಾಕೇಜ್ಗಳಿಗೆ ಸಬ್ಸಿಡಿಯನ್ನು ಘೋಷಣೆ ಮಾಡಿದೆ. ಹೌದು, ಇದೇ ಮೊದಲ ಬಾರಿಗೆ ಪುರಿ ಜಗನ್ನಾಥ, ದ್ವಾರಕಾ, ದಕ್ಷಿಣ ಕ್ಷೇತ್ರಗಳಿಗೆ ಸಹಾಯಧನ ಘೋಷಣೆ ಮಾಡಿದೆ. ಅದರಲ್ಲಿ ದಕ್ಷಿಣ ಕ್ಷೇತ್ರಗಳ ತೀರ್ಥಯಾತ್ರಾ ಸ್ಥಳಗಳಾದ ರಾಮೇಶ್ವರ, ಕನ್ಯಾಕುಮಾರಿ, ಮದುರೈ, ತಿರುವನಂತಪುರಂನ 6 ದಿನಗಳ ತೀರ್ಥಯಾತ್ರೆಗೆ ಪ್ಯಾಕೇಜ್ ಇರಲಿದ್ದು ಇದಕ್ಕೆ ಒಟ್ಟು 25,000 ವೆಚ್ಚವಾಗಲಿದ್ದು ಸರ್ಕಾರ 10,000 ಸಬ್ಸಿಡಿಯ ಜೊತೆಗೆ 5,000 ಸಹಾಯಧನ ನೀಡಲಿದ್ದು ಜನರು ಕೇವಲ 10,000 ನೀಡಬೇಕಂತೆ. ಇನ್ನು ದ್ವಾರಕಾ ಯಾತ್ರೆಗೆ 8 ದಿನಗಳ ಕಾಲ ಯಾತ್ರಾ ಪ್ಯಾಕೇಜ್ ಇರಲಿದ್ದು 32,500 ಆಗಲಿದ್ದು 17,500 ಸರ್ಕಾರ ಸಬ್ಸಿಡಿಯನ್ನು ನೀಡಲಿದ್ದು 7,500 ರೂಪಾಯಿನ ಸಹಾಯಧನ ನೀಡಲಿದ್ದು ಯಾತ್ರಾರ್ಥಿಗಳು 15,000 ಮಾತ್ರ ನೀಡಬೇಕು. ಇನ್ನು ಪುರಿ ಜಗನ್ನಾಥ ದರ್ಶನಕ್ಕೆ 8 ದಿನಗಳ ಕಾಲ ಈ ಪ್ಯಾಕೇಜ್ ಇರಲಿದ್ದು ಒಟ್ಟು 32,500 ರೂಪಾಯಿ ನಿಗದಿಪಡಿಸಲಾಗಿದ್ದು ಈ ಪೈಕಿ 17,500 ಸರ್ಕಾರದಿಂದ ಭರಿಸಲಿದ್ದು ಉಳಿದ 15,000 ಮಾತ್ರ ಪಾವತಿಸಬೇಕಂತೆ. ಇನ್ನು ಪ್ರಯಾಣಿಕರಿಗೆ ಟ್ರೈನ್ನಲ್ಲಿ ತಾಜಾ ಆಹಾರ, ಎಸಿ, ಊಟ, ವಸತಿ, ಸ್ಥಳೀಯ ಸಾರಿಗೆ ವ್ಯವಸ್ಥೆ, ಡಾಕ್ಟರ್ಗಳು, ನರ್ಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆಯಂತೆ.